وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಈ ಮೂರು ಅನುಗ್ರಹ ಅಲ್ಲಾಹನು ನಿಮಗೆ ನೀಡಿದರೆ ನೀವು ಭಾಗ್ಯವಂತರು. ಎಲ್ಲರಿಗೂ ಕೂಡ ಈ ಒಂದು ಮೂರು ಅನುಗ್ರಹ ಅಲ್ಲಾಹನು ನೀಡಲ್ಲ, ಕೆಲವು ವ್ಯಕ್ತಿಗಳಿಗೆ ಮಾತ್ರ ನೀಡ್ತಾನೆ. ನಾವು ಕೂಡ ಈ ಮೂರು ಅನುಗ್ರಹ ಸಿಕ್ಕಂತಹ ವಿಭಾಗದಲ್ಲಿ ಸೇರಿದ್ದೇವಾ ಎಂಬುದನ್ನು ನಾವು ಪರೀಕ್ಷಿಸಿ ನೋಡೋಣ. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬ್ದುಲ್ಲಾ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಖದ್ ಅಫ್ಲಹ ಮನ್ ಅಸ್ಲಮ, ವಿಶ್ವಾಸಿಯಾದಂತಹ ಅಂದರೆ ಯಥಾರ್ಥ ವಿಶ್ವಾಸಿಯಾದಂತಹ ಓರ್ವ ವ್ಯಕ್ತಿ ಆತನು ವಿಜಯಿಯಾಗಿರುತ್ತಾನೆ. ವಿಜಯಿಗಳ ಲಕ್ಷಣ, ಒಂದು, ಆತನು ವಿಶ್ವಾಸಿಯಾಗಿರುತ್ತಾನೆ. ಎರಡನೆಯದು ವರುಜಿಕ ಕಫಾಫನ್, ಆತನಿಗೆ ಸಾಕಾಗುವಷ್ಟು ರಿಜ್ಕನ್ನು ಅಲ್ಲಾಹ ನೀಡಿರ್ತಾನೆ. ಸಂಪತ್ತಾಗಲಿ ಆಹಾರವಾಗಲಿ ಆತನಿಗೆ ಎಷ್ಟು ಬೇಕೋ ಅಷ್ಟು ಅಲ್ಲಾಹ ನೀಡಿರುತ್ತಾನೆ. ಅದೇ ರೀತಿ ವಕನ ಅಹಹುಲ್ಲಾ, ಅದೇ ರೀತಿ ಅವರಿಗೆ ನೀಡಿದಂತಹ ರಿಜ್ಕ್ನಲ್ಲಿ ಅವರು ತೃಪ್ತಿವಂತರಾಗಿರುತ್ತಾರೆ. ಈ ಮೂರು ಅನುಗ್ರಹ ಯಾರಿಗೆ ಅಲ್ಲಾಹನು ನೀಡಿದ್ದಾನೋ ಅವರು ಭಾಗ್ಯವಂತರು, ಕಾರಣ ಅವರು ವಿಜಯಿಗಳಾಗಿರುತ್ತಾರೆ. ನಮಗೊತ್ತು ನಾವೆಲ್ಲ ವಿಶ್ವಾಸಿಗಳೇ, ಆದರೆ ಅಲ್ಲಾಹ ನಮಗೆ ಸಾಕಾಗುವಷ್ಟು ರಿಜ್ಕನ್ನು ನೀಡಿದ್ದಾನೋ ಎಂಬ ನಾವು ನೋಡಬೇಕು. ನಮಗೆ ಯಾರ ಮುಂದೆಯೂ ಕೂಡ ಒಂದು ಹೊತ್ತಿಗೆ ಹೊಟ್ಟೆ ತುಂಬಿಸಲಿಕ್ಕೋಸ್ಕರ ಕೈ ಚಾಚುವಂತಹ ಒಂದು ಅವಸ್ಥೆ ಅಲ್ಲಾಹನು ನೀಡಿದ್ದಾನೋ? ಇಲ್ಲ. ನಮಗೆಲ್ಲರಿಗೂ ಕೂಡ ಅಲ್ಲಾಹನು ಒಂದು ಹೊತ್ತಿಗೆ ಅಥವಾ ಪ್ರತಿದಿನ 3 ಹೊತ್ತಿಗೆ ಹೊಟ್ಟೆ ತುಂಬಿಸುವಷ್ಟು ನ್ಯಾಮತ್ತನ್ನು, ರಿಜ್ಕನ್ನು ಅಲ್ಲಾಹನು ನಮಗೆ ನೀಡಿದ್ದಾನೆ. ಅದೇ ರೀತಿ ನಮಗೆ ನೀಡಿದಂತಹ ರಿಜ್ಕ್ನಲ್ಲಿ, ಕೊಡುವಂತಹ ಆಹಾರದಲ್ಲಿ, ಸಂಪತ್ತಿನಲ್ಲಿ, ಆರೋಗ್ಯದಲ್ಲಿ ನಾವು ತೃಪ್ತಿವಂತರಾಗಿದ್ದೇವೆ. ಖಂಡಿತವಾಗಿಯೂ ಹಾಗಾದರೆ ನಾವು ಭಾಗ್ಯವಂತರಾಗಿದ್ದೇವೆ. ಕಾರಣ ಈ 3 ನ್ಯಾಮತ್ ಅಲ್ಲಾಹನು ಎಲ್ಲರಿಗೂ ಕೊಡಲ್ಲ. ಇಂದು ಅದೆಷ್ಟೋ ಜನರು ಒಂದು ಹೊತ್ತಿನ ಊಟಕ್ಕೋಸ್ಕರ ಜನರ ಮುಂದೆ ಕೈಚಾಚುವಂತಹ ಅವಸ್ಥೆಯಲ್ಲಿದ್ದಾರೆ. ಮಾತ್ರವಲ್ಲ, ಇರುವಂತಹ ಸಂಪತ್ತಿನಲ್ಲಿ ತೃಪ್ತಿವಂತರಾಗದಂತಹ ಅದೆಷ್ಟೋ ವ್ಯಕ್ತಿಗಳಿದ್ದಾರೆ. ಆದರೆ ನಾವು ಅಲ್ಲಾಹ ನಮಗೆ ರಿಜ್ಕನ್ನು ನೀಡಿದ್ದಾನೆ, ಅದರಲ್ಲಿ ನಾವು ತೃಪ್ತಿವಂತರಾಗಿದ್ದೇವೆ. ಮಾತ್ರವಲ್ಲ, ನಮಗೆ ಸಾಕಾಗುವಷ್ಟು ನ್ಯಾಮತ್ತನ್ನು, ರಿಜ್ಕನ್ನು ಅಲ್ಲಾಹ ನೀಡಿದ್ದಾನೆ. ಆದ್ದರಿಂದ ನಾವು ಭಾಗ್ಯವಂತರು. ಆದ್ದರಿಂದ ನಾವು ಪ್ರತಿದಿನ ಅಲ್ಲಾಹನಿಗೆ ಸ್ತುತಿಸುತ್ತಲೂ, ಅಲ್ಲಾಹನಿಗೆ ಆರಾಧನೆಯನ್ನು ಮಾಡುತ್ತಲೂ, ನಮಗೆ ನೀಡಿದಂತಹ ಈ ಅತಿ ದೊಡ್ಡ 3 ನ್ಯಾಮತ್ತುಗಳಿಗೆ ಸ್ತುತಿಯನ್ನು ಅರ್ಪಿಸುತ್ತಲೂ ಇರೋಣ. ಅಲ್ಲಾಹನು ಇನ್ನಷ್ಟು ನ್ಯಾಮತ್ತುಗಳನ್ನು ನಮಗೆ ಜೀವನದಲ್ಲಿ ನೀಡಲು, ಅದೇ ರೀತಿ ಈ 3 ನ್ಯಾಮತ್ತನ್ನು ಮರಣದವರೆಗೂ ಅಲ್ಲಾಹನು ನಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.